ನೋಡಿ ನೀವು ನಂಗೆ ಸಿಕ್ಕೇ ಸಿಗ್ತೀರಾ, ನನಗೂ ನಿಮ್ಗೂ ಒಂದು ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ. ನೀವು ನನ್ನ ಟೈಟಾಗಿ ತಪ್ಕೊಂಡು 1.5 ಲೀಟ್ರ್ ಕಣ್ಣೀರು ಸುರಿಸಿ ನಾನು ನಿಮ್ಮ ಕೈಲಿ ಬಿಟ್ಟರೆ ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನನಗೆ ನೀವೇ ಕರೆಕ್ಟು ಅಂತ ಹೇಳೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರಲಿಲ್ಲ. ನಂಗೆ ಗೊತ್ತಾಗೋಯ್ತ್ರಿ, ನೀವು ನಂಗೆ ಸಿಗಲ್ಲ. ಯಾಕಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿ ಇಲ್ಲದಾಗ ತಲೆ ಕೆರ್ಕೊಂಡ್ರು, ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದಕ್ಕೆ ಕೈ ಹಾಕಿ ಪರ 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 ಅಂತ ಕೆರ್ಕೊಬಿಟ್ಟಿದ್ದೀನಿ ರೀ. ನನ್ನ ಹಾರ್ಟೇ ಹಾಳಾಗುತ್ತೆ. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ಆ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ರಿಪೇರಿನೇ ಮಾಡೋಕ್ಕಾಗ್ದಿರಷ್ಟು ದೊಡ್ಡ ಗಾಯ ಆಗೋಯ್ತ್ರಿ ದರಿದ್ರ ಹಾರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ರೀ, ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನು ಪಟಾಯಿಸಿ ನಿಮ್ಮ ದೃಷ್ಟಿಲಿ ಲೋಫರ್ ಅನ್ಸ್ಕೊಳ್ಳೋದಕ್ಕಿಂತ ಕೊನೆವರೆಗೂ ನಿಮ್ಮ ದೃಷ್ಟಿಲಿ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಸಾಕನ್ಸ್ಬಿಟ್ಟಿದೆ. ಆದ್ರೆ ಒಂದು ತಿಳ್ಕೊಬೇಕು, ಎರಡೂ ಕಿವಿಲ್ ಕೇಳಿಸ್ಕೊಳ್ಳಿ. ಈ ಮಳೆ ಗಾಳಿಗೇನು ಕೇಳಿಸಲ್ಲ ರೀ, ಸರಿ ಕೇಳಿಸ್ಕೊಳ್ಳಿ. ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದ್ರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿ ಮೇಲೆ ಯಾರು ಸಿಗಲ್ಲ ರೀ. ಅಷ್ಟು ಇಷ್ಟಪಡ್ತೀನಿ ನಿಮ್ಮನ್ನ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗ್ಲಿ, ನೀವು ಹಣ್ಣು ಮುತ್ಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು, ಕೊನೆಗೊಂದಿನ ನಾನು ಸತ್ತೋಗ್ತೀನಿ. ಆದ್ರೆ ಸತ್ ಮೇಲೆ ಕೂಡ ನಿಮ್ನ ಇಷ್ಟಪಡ್ತೀನಿ ರೀ. ನನ್ನ 1000 ಜನ್ಮ ಎತ್ತು ಬಂದ್ರು ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ.